ಬೆಂಗಳೂರಿಗೆ 6 ಗ್ಯಾರಂಟಿಗಳನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಆಸ್ತಿ ಡಿಜಿಟಲೀಕರಣ ಗ್ಯಾರಂಟಿಯನ್ನ ಘೋಷಿಸಿದರು ಡಿಸಿಎಂ. ಜಿಬಿಎ ಕಚೇರಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಆಗಿರುವಂತಹ ಡಿಕೆ, ಬೆಂಗಳೂರು ಇತಿಹಾಸದಲ್ಲಿ ಇಂತಹ ಕಾರ್ಯಕ್ರಮ ಆಗಿಲ್ಲ, ನಮ್ಮ ಸರ್ಕಾರದ 6ನೇ ಗ್ಯಾರಂಟಿಯೇ ಭೂ ಗ್ಯಾರಂಟಿ ಅಂತ ಘೋಷಣೆ ಮಾಡಿದ್ದಾರೆ. ನಗರದಲ್ಲಿ 23 ಲಕ್ಷ ಮನೆಗಳು ಅಧಿಕೃತವಾಗಿ ಈ ರೀತಿ 6ನೇ ಗ್ಯಾರಂಟಿ ಘೋಷಣೆಯಾಗಿದ್ದು ಇಂತಹ ದೊಡ್ಡ ಕಾರ್ಯಕ್ರಮನೇ ಆಗಿಲ್ಲ. ಅಧಿಕೃತವಾಗಿ ದಾಖಲೆಗಳಾಗಿವೆ 23 ಲಕ್ಷ ಮನೆಗಳಿಗೆ. ನಗರದಲ್ಲಿ ಎಲ್ಲಾ ಆಸ್ತಿಗಳಿಗೂ ಡಿಜಿಟಲ್ ಆಗಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಆಸ್ತಿ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿಸಿದ್ದೀನಿ ಎಂದರು ಡಿಸಿಎಂ. 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ. ಪ್ರತಿಯೊಬ್ಬರ ದಾಖಲೆಗಳನ್ನು, ಅವರವರ ಆಸ್ತಿಗಳು, ಅವರವ್ರ ಸಂಪಾದನೆ ಮಾಡಿದಂಥ ಆಸ್ತಿಗಳು ಅವರ ವಂಶ ಪಾರಂಪರ್ಯವಾಗಿ ಯಾರೂ ಕೂಡ ಅದನ್ನು ದುರುಪಯೋಗ ಮಾಡಿಕೊಳ್ಬಾರ್ದು. ಅವರ ಆಸ್ತಿಗಳು ಅವರ ಹಕ್ಕಾಗಿ ಉಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿಯೊಂದು ಆಸ್ತಿ ಕೂಡ ಮ್ಯಾಪಿಂಗ್ ಮಾಡಿ ಅವರ ಹತ್ರ ಆಧಾರ್ ಕಾರ್ಡ್ ಪಡ್ಕೊಂಡು GPS ಮಾಡಿ ಆ ಸೈಟು ಲೊಕೇಶನ್ದು ಫೋಟೋ ಮಾಡಿ ಅವ್ರದ್ದು ಫೋಟೋ ಹಾಕಿ, ಇಲ್ಲ ಎ ಖಾತೆ ಇರ್ಬೋದು, ಇಲ್ಲ ಬಿ ಖಾತೆ ಇರ್ಬೋದು, ಇವೆರಡಕ್ಕೂ ಕೂಡ 23 ಲಕ್ಷದ ಆಸ್ತಿಗಳಿಗೆ ಮನೆಗೆ ಅವರ ಹಕ್ಕನ್ನು ಪ್ರತಿಪಾದನೆ ಮಾಡಲಿಕ್ಕೆ ನನ್ನ ಖಾತೆ ನನ್ನ ಹಕ್ಕು ಆ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ 16 ಲಕ್ಷ ಎ ಖಾತೆಗಳಿದೆ. ದಾಖಲೆಗಳು ಭಾಳ ಕರೆಕ್ಟಾಗಿರೋಂಥ ಕಾರ್ಪೊರೇಷನ್ ಅಡಿಯಲ್ಲಿ ಕಂದಾಯವನ್ನು ಕಟ್ಟಿಕೊಂಡು ಪ್ಲ್ಯಾನ್ಗಳನ್ನು ಮಾಡಿಕೊಂಡು ಆ ಆಸ್ತಿಗಳು ಈಗ ಇದೆ. ಸೈಟ್ ಆಗಿರ್ಬೋದು, ಫ್ಲ್ಯಾಟ್ಗಳು. ಇನ್ನು ಬಿ ಖಾತೆಯಿಂದ ಎ ಖಾತೆಗೆ ವರ್ಗಾವಣೆ ಮಾಡಿಕೊಳ್ಳೋದಕ್ಕೆ ಗೈಡೆನ್ಸ್ ವ್ಯಾಲ್ಯೂ ಇಳಿಕೆ ಮಾಡಲಾಗಿದೆ. 5% 2% ಈಗ ಗೈಡೆನ್ಸ್ ವ್ಯಾಲ್ಯೂ ಇಳಿಕೆಯಾಗಿದೆ. ಬಿ ಖಾತೆಯಿಂದ ಎ ಖಾತೆ ಮಾಡ್ಕೊಳ್ಳೋದಕ್ಕೆ 100 ದಿನ ಟೈಮ್. 100 ದಿನದಲ್ಲಿ ಮಾಡ್ಕೊಳ್ಳದೆ ಹೋದರೆ 5% ಗೈಡೆನ್ಸ್ ವ್ಯಾಲ್ಯೂನೇ ಕೊಡಬೇಕಾಗುತ್ತೆ. 100 ದಿನದ ಒಳಗೆ ಮಾಡಿದ್ರೆ 2% ಗೈಡೆನ್ಸ್ ವ್ಯಾಲ್ಯೂ. 7 ಲಕ್ಷ ಬಿ ಖಾತೆದಾರರಿಗೆ ಇದರಿಂದ ಅನುಕೂಲ ಆಗುತ್ತೆ ಎಂದರು ಡಿಸಿಎಂ. 6ನೇ ಗ್ಯಾರಂಟಿ ಭೂ ಗ್ಯಾರಂಟಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹೋದು ಜಿಬಿಎ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಘೋಷಣೆ ಮಾಡಿದ್ದಾರೆ. ಬಿ ಖಾತೆಯಿಂದ ಎ ಖಾತೆ ಮಾಡಿಕೊಳ್ಳೋದಕ್ಕೆ ಗೈಡೆನ್ಸ್ ವ್ಯಾಲ್ಯೂ ಇಳಿಕೆ ಮಾಡಿದ್ದು 100 ದಿನಗಳ ಅವಧಿ. ಮಾತಾಡಿದ್ದೇನೆ, ಅವರ ಸಲಹೆಗಳನ್ನು ಕೂಡ ನಾನು ಪಡೆದಿದ್ದೇನೆ. ನಮ್ಮ ಮಂತ್ರಿಗಳು, ನಮ್ಮ ಶಾಸಕರುಗಳು ಕೂಡ ಇದಕ್ಕೇನಾದ್ರು ಒಂದು ಅವ್ರಿಗೆ ರಿಯಾಯಿತಿ ಕೊಡಬೇಕು, ಕಟ್ಟಲಿಕ್ಕೆ ಭಾಳ ತೊಂದರೆ ಆಗ್ತಾ ಇದೆ, ಆ ಟೈಮು ಸರಿಯಾದ ರೀತಿಯಲ್ಲಿ ಮಾಹಿತಿ ಜನರಿಗೆ ತಲುಪಲಿಲ್ಲ ಅಂತ ಹೇಳಿದ್ರು. ಸೊ ಆ ದೃಷ್ಟಿಯಿಂದ 3 ತಿಂಗಳಲ್ಲಿ ಅವ್ರಿಗೆ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಜೂನ್ 15ನೇ ತಾರೀಕಿನಿಂದ ಅವಕಾಶವನ್ನು ಮಾಡಿಕೊಡ್ತೇವೆ. 3 ತಿಂಗಳು ಹೆಚ್ಚು ಕಮ್ಮಿ 100 ದಿನ ಆಗ್ತದೆ. ಇನ್ನು 3 ತಿಂಗಳು ಪ್ರೋಸೆಸ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಆಮೇಲೆ 6 ತಿಂಗಳಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೇವೆ. ಒಟ್ಟು ಇದು 1 ವರ್ಷ ಆಗ್ತದೆ. ಜೂನು 27ರ ಒಳಗಡೆ ಇದು ಈ ಪ್ರೋಸೆಸ್ಸು ಮುಗಿಬೇಕು. ಆದರೆ 3 ತಿಂಗಳ ಒಳಗಡೆ ಅವರು ಅಪ್ಲೈ ಮಾಡಿಕೊಂಡಾಗ ಅವ್ರಿಗೆ ಈಗ ಇರುವಂಥ 10% ಬದಲು ಬರೀ 5% ಕಟ್ಸ್ಕೊಡ್ಲಿಕ್ಕೆ, ಅಂದರೆ 50% ಈಗೇನು ಕಾನೂನಲ್ಲಿ ಇದೆ ಆ ಕಾನೂನಲ್ಲಿ ಇನ್ನೂ 50% ರಿಲ್ಯಾಕ್ಸೇಷನ್ ಮಾಡಲಿಕ್ಕೆ, 10% ಇರೋ ಕಡೆ ಗೈಡೆನ್ಸ್ ವ್ಯಾಲ್ಯೂ ಬರೀ 5% ತೆಗೆದುಕೊಳ್ಳುವಂಥದ್ದು, 25% ಇರೋ ಕಡೆ 12.5% ತೆಗೆದುಕೊಳ್ಳೋದು, 40% ಇರೋ ಕಡೆ 20% ಪಡ್ಕೊಳ್ಳೋದು, 50% ಇರೋ ಕಡೆ ಬರೀ 25% ಕೊಡುವಂಥದ್ದು. 1 ಟೈಮ್ ಸೆಟಲ್ಮೆಂಟು. ಈ 100 ದಿನದಲ್ಲಿ ಯಾರ್ಯಾರ ಅರ್ಜಿಗಳನ್ನು 15ನೇ ತಾರೀಕಿಂದ ಮೇ 15ನೇ ತಾರೀಕಿಂದ ಜೂನ್ 15ನೇ ತಾರೀಕಿಂದ BDAಗೆ ಅರ್ಜಿ ಹಾಕೊಳ್ತಾರೆ, ಅವರು ಎಲ್ಲ ದಾಖಲೆಗಳನ್ನು ಸಮೇತ ಹಾಕಿಸ್ಕೊಳ್ತಾರೆ, ಅವ್ರಿಗೆ ಈ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ನಮ್ಮ BDA ಬೋರ್ಡಿಂದ ಕೂಡ ಇದಕ್ಕೆ ನಮಗೆ ರಿಕ್ವೆಸ್ಟ್ ಆಗಬೇಕು ಅಂಥೇಳಿ ಅವರು ಕೂಡ ರೆಸಲ್ಯೂಷನ್ ಮಾಡಿ ನಮ್ಮ ಸರ್ಕಾರಕ್ಕೆ ಬಂದಿತ್ತು.
ಅದನ್ನು ಕೂಡ ನಾನು ಮುಖ್ಯಮಂತ್ರಿಗಳ ಹತ್ರ ನಾನು ತಿಳಿಸಿದ್ದೇನೆ. ಅದಕ್ಕೆ ಏನೇನು ಬೇಕೋ ಕಾನೂನಲ್ಲಿ ನಾವು ಸರಳತೆ ಮಾಡ್ಕೊಳ್ಬೇಕು, ಅದಕ್ಕೆಲ್ಲ ಕೂಡ ಸರಳತೆಯನ್ನು ಮಾಡ್ತೇವೆ. ಹಿಂದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಈ 38D ತೆಗೆದುಕೊಂಡು ಬಂದಿದ್ರು, ಜಾಸ್ತಿ ಜನ ಇದನ್ನು ಉಪಯೋಗಿಸ್ಕೊಳ್ಳಿಲ್ಲ. ಸೊ ಆ ದೃಷ್ಟಿಯಿಂದ ನಾನು ಇದನ್ನು ಎಲ್ಲ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನಾವು ಮಾಡೋಕ್ಕಾಗಲಿ. ಅದಾಗಲಿಲ್ಲ ಅಂತಂದರೆ 100 ದಿನದಲ್ಲಿ ಅವರು ಅರ್ಜಿ ಹಾಕ್ಕೊಳ್ಳಿಲ್ಲ ಅಂದರೆ ಈ ಟೈಮಲ್ಲಿ ಅದನ್ನು ಪ್ರೋಸೆಸ್ ಮಾಡ್ಕೊಳ್ಳಿಲ್ಲ, ವಿಧಿನೇ ಇಲ್ಲ. ನಾವು ಕಾನೂನಿನ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಆ ಕೆಲಸ ಮಾಡಬೇಕು. ಈಗಾಗಲೇ ಸುಮಾರು 2,000 ಕೋಟಿ ರೂಪಾಯಿ ಅಷ್ಟು ಆಸ್ತಿಗಳನ್ನು ಈಗಾಗಲೇ ಸರ್ಕಾರ BDA ವಶಕ್ಕೆ ತೆಗೆದುಕೊಂಡಿದೆ. ಈ ವಿಚಾರವನ್ನು ತಮಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನೊಂದು BDA ವತಿಯಿಂದ ಒಂದು ಪ್ರಮುಖವಾದಂಥ ಅನೌನ್ಸ್ಮೆಂಟ್ ಏನಂದರೆ 3,502 ಭೂ ಮಾಲೀಕರು ಆಸ್ತಿಯನ್ನು ಶಿವರಾಮ್ ಕಾರಂತ್ ಲೇಔಟ್ಗೆ ಕೊಟ್ಟಿದ್ದರು. ಅನೇಕ ನಾನಾ ಕಾರಣದಿಂದ ಅವ್ರು ಯಾರಿಗೂ ಕೂಡ ಸೈಟ್ಗಳನ್ನು ಕೊಡೋಕ್ಕಾಗಿರಲಿಲ್ಲ. ಕೆಲವರು ವಾಪಸ್ಸು ಕೋರ್ಟ್ಗೆ ಹೋಗಿದ್ರು, ಕೆಲವರು ಭೂ ಮಾಲೀಕರು ಬೇರೆಯವರು ಮಾರ್ಕೊಂಡಿದ್ರು, ಕೆಲವು ಏನೇನೋ ಅಡಚಣೆಗಳಿತ್ತು. ಸೊ ಅದಕ್ಕೆ ಕೋರ್ಟಿಂದನೂ ಕೂಡ ನಾವು ಪರ್ಮಿಷನ್ ತೆಗೆದುಕೊಂಡು 18,000 ಜನರಿಗೆ ಸೈಟನ್ನು, ಭೂ ಮಾಲೀಕರ ಸೈಟನ್ನು 18,000 ಸೈಟ್ಗಳನ್ನು 15ನೇ ತಾರೀಕಿಂದನೇ ಅವ್ರಿಗೆ ನೆಕ್ಸ್ಟ್ ನಾಳೆ ಎಲ್ಲ. ಇಲ್ಲೊಂದು ಬಹಳ ವಿಶೇಷವಾದಂಥ ಅನೌನ್ಸ್ಮೆಂಟ್ ಇವತ್ತು ಏನಂದರೆ, ಅವರು 100 ದಿನದಲ್ಲಿ ಒಂದು ಸುವರ್ಣವಾದಂಥ ಒಂದು ಅವಕಾಶವನ್ನು ಮಾಡಿಕೊಡ್ತಾ ಇದ್ದೇವೆ. ಅವರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಕೊಳ್ಬೇಕು ಈ A ಇಂದ B ಖಾತಾ ತಯಾರು ಮಾಡ್ಕೊಳ್ಳಿಕ್ಕೆ. ಆ ಸೈಟನ್ನು B to A ಮಾಡ್ಕೊಳ್ಬೇಕಾದ್ರೆ 100 ದಿನದಲ್ಲಿ ಒಂದು ಸುವರ್ಣವಾದಂಥ ಅವಕಾಶ. ಈಗ ಅವ್ರು 5% ಗೈಡೆನ್ಸ್ ವ್ಯಾಲ್ಯೂ ಕಟ್ಟಬೇಕು. ಈ 100 ದಿನದಲ್ಲಿ ಯಾರು ಅರ್ಜಿ ಹಾಕೊಂಡ್ರೆ, ದಾಖಲೆಗಳನ್ನು ಸರಿಯಾದ ರೀತಿ ಕೊಟ್ಟಿದ್ರೆ, ಸೊ ಬರೀ 2%ಗೆ ಅವ್ರ ಹತ್ರ ಹಣ ತೆಗೆದುಕೊಂಡು 2% 60% ರಿಯಾಯಿತಿಯನ್ನು ನಾವು ಕೊಡ್ತೇವೆ. ಅಂದರೆ 5% ಗೈಡೆನ್ಸ್ ವ್ಯಾಲ್ಯೂ. 1 ಲಕ್ಷ 1 ಕೋಟಿ ಇತ್ತು ಅಂತಂದರೆ ಒಂದು ಆಸ್ತಿ ಬೆಲೆ ಆ ಜಾಗದಲ್ಲಿ ಅವನು 5 ಲಕ್ಷ ಕಟ್ಟಬೇಕಾಗಿತ್ತು. ಸೊ 5 ಲಕ್ಷ ಕಟ್ಟೋದ ಬದಲು ಬರೀ 2 ಲಕ್ಷ ಕಟ್ಟಿಸ್ಕೊಂಡು 100 ದಿನದಲ್ಲಿ ಆತ ಅಪ್ಲೈ ಮಾಡಿದ್ರೆ ಆ 100 ದಿನದ ಸ್ಕೀಮು ಒನ್ ಟೈಮ್ ಸ್ಕೀಮ್ ಇದು. ಅವ್ರಿಗೆ ಅವಕಾಶವನ್ನು ನಾವು ಮಾಡಿಕೊಟ್ಟು. ಎಸ್, ಈ ಘೋಷಣೆ ಕುರಿತಂತೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಶಿವರಾಜ್ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಜ್, ಈಗ ಸರ್ಕಾರದಿಂದ 6ನೇ ಗ್ಯಾರಂಟಿ ಘೋಷಣೆಯಾಗಿದೆ, ಅದು ಭೂ ಗ್ಯಾರಂಟಿ. ಹಾಗಾಗಿ ಈ ಗ್ಯಾರಂಟಿ ಮೂಲಕ ಯಾರಿಗೆಲ್ಲ ಎಷ್ಟೆಷ್ಟು ಅನುಕೂಲ ಆಗುತ್ತೆ, DCM ಹೇಳಿದ್ದೇನು ಅಂತ? ಪ್ರತಿಮಾ ಭಟ್, ಈಗಷ್ಟೇ ನಗರಾಭಿವೃದ್ಧಿ ಸಚಿವರಾದಂಥ DCM DK ಶಿವಕುಮಾರ್ ಅವರು ಬೆಂಗಳೂರು ಜನತೆಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು. ಏನಪ್ಪ ಅದು ಅಂದರೆ ಭೂ ಗ್ಯಾರಂಟಿ. ಈಗಾಗಲೇ 5 ಗ್ಯಾರಂಟಿಗಳು ಅನುಷ್ಠಾನದಲ್ಲಿವೆ. ಈಗ ನಾವು ಬೆಂಗಳೂರು ಜನತೆಗೋಸ್ಕರ ಅಂತಲೇ 6ನೇ ಗ್ಯಾರಂಟಿ ಭೂ ಗ್ಯಾರಂಟಿಯನ್ನು ಕೊಟ್ಟಿದ್ವಿ ಅಂತ ಅವರು ಖುಷಿಯಿಂದ ಹೇಳ್ಕೊಳ್ತಾ ಇದ್ದಾರೆ. ಯಾಕಂದರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಸುಮಾರು 7 ಲಕ್ಷದಷ್ಟು B ಖಾತಾ ಇರುವಂತಹ ಮನೆಗಳಿದ್ದಾವೆ. ಅವೆಲ್ಲರಿಗೂ ಕೂಡ ಈಗ A ಖಾತಾ ಮಾಡ್ಕೊಳ್ಳೋದಕ್ಕೆ ಒಂದು ಅಕ್ರಮ ಸಕ್ರಮದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಈ ಹಿಂದೆ 10 ವರ್ಷಗಳ ಹಿಂದೆ ಇದೇ ರೀತಿಯ ಒಂದು ಯೋಜನೆ ತರೋದಕ್ಕೆ ಮುಂದಾಗಿತ್ತು. ಆದರೆ ಕೋರ್ಟ್ನಲ್ಲಿ ಸ್ಟೇ ಇದ್ದ ಕಾರಣದ ಮಾಡೋಕ್ಕೆ ಆಗಿಲ್ಲ. ಈಗ ಮತ್ತೆ DCM DK ಶಿವಕುಮಾರ್ ಅಂತಹ ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾಕಂದರೆ B ಖಾತಾ ಇದ್ದರೆ ಆ ಒಂದು B ಖಾತಾ ಇರುವಂಥ ಹೋಲ್ಡರ್ಗೆ ವಿದ್ಯುತ್ ಕರೆಂಟ್ ಸಿಗ್ತಾ ಇಲ್ಲ, ಅಲ್ಲಿ ಮನೆ ಕಟ್ಟುವಂಥವ್ರಿಗೆ ಪವರ್ ಕನೆಕ್ಷನ್ ಸಿಗ್ತಾ ಇಲ್ಲ, ನೀರಿನ ಕನೆಕ್ಷನ್ ಸಿಗ್ತಾ ಇಲ್ಲ, BWSS ಕೂಡ ಕನೆಕ್ಷನ್ ಸಿಗ್ತಿಲ್ಲ. ಹೀಗಾಗಿ ಸತತ 1.5 ವರ್ಷದಿಂದ ಸಾಕಷ್ಟು ಪರಿಪಾಠಗಳನ್ನ ಬೆಂಗಳೂರಿನ ಜನತೆ ಪಡ್ತಾ ಇದ್ರು. ಆದರೆ ಇವತ್ತು ಈ ಒಂದು ಅನುಷ್ಠಾನದ ಮೂಲಕವಾಗಿ ಒಂದು ರೀತಿಯಲ್ಲಿ ಜನರಿಗೆ ಗುಡ್ ನ್ಯೂಸ್. ಆದರೆ ಈ ಹಿಂದೆ 5% ಏನು ಗೈಡ್ಲೈನ್ಸ್ ವ್ಯಾಲ್ಯೂ ಮಾಡಿದ್ರು, ಅಂದರೆ ಈಗ ಹೇಳಿದಾಗೆ 10 ಲಕ್ಷ ರೂಪಾಯಿ ಆದರೆ ಏನಾದರೂ ವ್ಯಾಲ್ಯೂ ಇದ್ದರೆ ಅದರಲ್ಲಿ 50,000ದಷ್ಟು ಕಟ್ಟಬೇಕಾಗುತ್ತೆ. ಈಗ 20,000ದಷ್ಟು ಕಟ್ಟಿ ಅದನ್ನು A ಖಾತಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಒಂದು ಅಭಿಯಾನವನ್ನು ಕೂಡ ಶುರು ಮಾಡ್ತಾ ಇದ್ದಾರೆ. ಇದೇ ಮೇ 16ರಿಂದ ಈ ಒಂದು ಅಭಿಯಾನ ಶುರುವಾಗುತ್ತೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಈ ರೀತಿಯಾದ ಅಭಿಯಾನ ಮಾಡುವ ಮೂಲಕವಾಗಿ 100 ದಿನಗಳ ಒಳಗಾಗಿ ಯಾರೆಲ್ಲ ಮುಂದೆ ಬಂದು ಎಲ್ಲ ಸೂಕ್ತ ದಾಖಲೆಗಳನ್ನು ಕೂಡ ಒದಗಿಸ್ಕೊಡ್ಬೇಕಾಗುತ್ತೆ. ಸೂಕ್ತ ದಾಖಲೆಗಳನ್ನು ಒದಗಿಸ್ಕೊಟ್ರೆ ಅಂಥವ್ರಿಗೆ B ಖಾತೆಯಿಂದ A ಖಾತಾ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇರೋದು. ಸುಮಾರು 7 ಲಕ್ಷ
ನಿವೇಶನಗಳಿವೆ ಅಂಥವ್ರಿಗೆ ಇದು ರೀತಿಯ ಒಂದು ಗುಡ್ ನ್ಯೂಸ್ ಆಗಿರುತ್ತು. ಅದು ಮುಂದಿನ ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿಯಾಗಿ ಜಾರಿ ಮಾಡ್ತಾರೆ ಅಂತ ಕೂಡ ಅಧಿಕಾರಿಗಳು ಕಾದು ನೋಡಬೇಕಾಗುತ್ತೆ. ಈಗಾಗಲೇ ಈ ಖಾತೆ ಅಭಿಯಾನ ನಡೀತಾ ಇದೆ. ಆದರೆ ಈ ಖಾತೆ ಅಭಿಯಾನ ಇದುವರೆಗೂ ಕೂಡ ಮುಗಿತಾ ಇಲ್ಲ. ಸಾಕಷ್ಟು ಗೊಂದಲಗಳಿದ್ದಾವೆ, ಎರರ್ ಬರುತ್ತೆ. ಜೊತೆಗೆ ಅಪ್ಲೈ ಮಾಡಿದವ್ರಿಗೆ ಇದು ಕೂಡ ಸರಿಯಾದ ಸಮಯದಲ್ಲಿ ನಿರ್ವಹಣೆ ಆಗ್ತಾ ಇಲ್ಲ. ಅವೆಲ್ಲ ದೂರುಗಳಿದ್ದಾವೆ. ಅಧಿಕಾರಿಗಳು ಎಷ್ಟರ ಮಟ್ಟಕ್ಕೆ ತರಾತುರಿಯಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಆದರೆ ಮತ್ತೊಂದು ಕಡೆ ಒಂದು ಬಿ ಖಾತೆಯಿಂದ ಎ ಖಾತೆ ಮಾಡಿಕೊಡುವಂಥದ್ದು ನಿಜಕ್ಕೂ ರೀತಿಯಲ್ಲಿ ಒಂದು ರೀತಿಯ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ಶಿವರಾಜ್. ಗೈಡೆನ್ಸ್ ವ್ಯಾಲ್ಯೂವನ್ನು ಇಳಿಕೆ ಮಾಡಲಾಗಿದೆ. 100 ದಿನಗಳ ಟೈಮ್ ಕೊಡಲಾಗಿದೆ ಬಿ ಖಾತೆಯಿಂದ ಎ ಖಾತೆ ಮಾಡ್ಕೊಳ್ಳೋದಕ್ಕೆ, ಅಪ್ಲೈ ಮಾಡೋದಕ್ಕೆ. ಆ ನಂತರ ಪ್ರಾಸೆಸಿಂಗ್ಗೆ 3 ತಿಂಗಳ, ಒಟ್ಟಾರೆಯಾಗಿ 1 ವರ್ಷದೊಳಗಡೆ ಮುಂದಿನ 2027 ಜೂನ್ ಒಳಗೆ ಇದೆಲ್ಲ ಕಾರ್ಯ ಪೂರ್ಣ ಆಗುವಂತಹ ಯೋಜನೆ ಇದು.